ಬರದ ನಡುವೆಯೂ ತಮಿಳುನಾಡಿಗೆ 4.5 ಟಿಎಂಸಿ ನೀರನ್ನು ಹರಿಸಬೇಕು ಅನ್ನುವಂತಹ ಆದೇಶ ಇದು ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ. ಸಾಲು ಸಾಲು ಹೋರಾಟಕ್ಕೂ ಕೂಡ ಕಾರಣವಾಗ್ತಾ ಇದೆ. ತಮಿಳುನಾಡಿಗೆ ನೀರನ್ನು ಹರಿಸುವಂತೆ ಶಿಫಾರಸು. ಮಂಡ್ಯದಲ್ಲಿ ರೈತರು ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಚಿತ್ರಮಂದಿರದ ಮುತ್ತಿಗೆಗೂ ಕೂಡ ಹೋರಾಟಗಾರರು ಈ ಸಂದರ್ಭದಲ್ಲಿ ಯತ್ನವನ್ನ ಮಾಡಿದ್ದಾರೆ. ವಿಜಯ್ ಚಿತ್ರದ ಜನನಾಯಕನ್ ಪೋಸ್ಟರ್ ಅನ್ನು ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಗುರುಶ್ರೀ ಥಿಯೇಟರ್ನಲ್ಲಿ ಚಿತ್ರ ಪ್ರದರ್ಶನ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ನುಗ್ಗೋದಕ್ಕೆ ಯತ್ನವನ್ನು ಮಾಡಿದ್ದಾರೆ. ರೈತ ಹಿತ ರಕ್ಷಣಾ ಸಮಿತಿಯಿಂದ ಹೆದ್ದಾರಿಯನ್ನು ತಡೆಯಲಾಗಿದೆ. ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ರೈತರು ಕನ್ನಡ ಪರ ಹೋರಾಟಗಾರರಿಂದ ಮಂಡ್ಯದಲ್ಲಿ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ಹೈಡ್ರಾಮಾ ಕೂಡ ಆಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆಯ ಕಿಚ್ಚು ಸಕ್ಕರೆ ನಾಡಿನಲ್ಲಿ ಜಾಸ್ತಿ ಆಗ್ತಾ ಇರುವಂತಹದ್ದು. ರೈತರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಕನ್ನಡ ಪರ ಹೋರಾಟಗಾರರು, ಮತ್ತೊಂದು ಕಡೆ ರೈತರು ವಿಜಯ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಂಡ್ಯದಲ್ಲಿ ನೂರಾರು ಸಂಖ್ಯೆಯ ಹೋರಾಟಗಾರರು ರಸ್ತೆಗಿಳಿದಿದ್ರು. ವಿಜಯ್ ನಟನೆಯ ಕೊನೆಯ ಸಿನಿಮಾ ಜನನಾಯಕನ್ ಚಿತ್ರ ಪ್ರದರ್ಶನ ಕಾಣ್ತಾ ಇದ್ದಂತಹ ಚಿತ್ರಮಂದಿರಕ್ಕೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ವಿಜಯ್ ಅವರ ಪೋಸ್ಟರ್ ಅನ್ನು ಹರಿಯುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರಣ, ತಮಿಳುನಾಡಿನಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾರೇ ಸಿಎಂ ಆಗಿರಲಿ, ಕಾವೇರಿ ನೀರಿನ ವಿಚಾರಕ್ಕೆ ಆಗಾಗ ಖ್ಯಾತೆ ತೆಗಿತಾನೆ ಇರ್ತಾರೆ. ಈಗ ವಿಜಯ್ ಸರದಿ. ಹಾಗಾಗಿ ರಾಜ್ಯದಲ್ಲಿ ಸಿಎಂ ವಿಜಯ್ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಮಂಡ್ಯದ ಚಿತ್ರಮಂದಿರದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜನನಾಯಕನ್ ಪ್ರದರ್ಶನವಾಗ್ತಾ ಇದ್ದಂತಹ ಚಿತ್ರಮಂದಿರಕ್ಕೆ ಪ್ರತಿಭಟನಾ ನಿರತರು ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿಜಯ್. ಅದಕ್ಕೂ ಮೊದಲು ಮಂಡ್ಯದಲ್ಲಿ ವಿಜಯ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಬಿಡಬಾರ್ದು ಅಂತ ಹೇಳಿ ಪಟ್ಟನ್ನು ಹಿಡಿಯಲಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಂಡ್ಯ ಪ್ರತಿನಿಧಿ ರೋಹಿತ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಹೇಗೆ ಸಾಗ್ತಾ ಇದೆ ಪ್ರತಿಭಟನೆ? ಸ್ಥಳದಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, CWRC ಆದೇಶವನ್ನು ಏನು ಕೊಡ್ತು ಅವತ್ತಿನಿಂದಲೂ ಕೂಡ ಮಂಡ್ಯದಲ್ಲಿ ವ್ಯಾಪಕ ಪ್ರತಿಭಟನೆ ಆಗ್ತಾ ಇದೆ, ಮತ್ತೆ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಇವತ್ತು ಕೂಡ ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳಲ್ಲೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಮೊದಲಿಗೆ ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ಹೋದಂಥ ಕನ್ನಡಪರ ಸಂಘಟನೆಗಳು ನೇರವಾಗಿ ಜನನಾಯಕನ್ ಸಿನಿಮಾವನ್ನ ಪ್ರದರ್ಶನ ಸ್ಥಗಿತಗೊಳ್ಳಬೇಕು ಅನ್ನೋ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕವಾಗಿ ಮಂಡ್ಯದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಇದೀಗ ಆಕ್ರೋಶಗಳನ್ನ ಇಲ್ಲಿನ ಕನ್ನಡಪರ ಸಂಘಟನೆಗಳು ಮತ್ತೆ ರೈತ ಪರ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದ್ರು. ಇದಾದ ಬಳಿಕವಾಗಿ ಇದೀಗ ಪೊಲೀಸರು ಇವರನ್ನ ಏನು ರಸ್ತೆಯಲ್ಲಿದ್ದಂತಹ ಪ್ರತಿಭಟನಕಾರರನ್ನ ಈ ಕಡೆಗೆ ಅಂದ್ರೆ ಪಕ್ಕಕ್ಕೆ ಸರಿರಿ ಅಂತೇಳಿ ಕೂಡ ಬಲವಂತವಾಗಿ ಈ ಕಡೆ ಕರ್ಕೊಂಡು ಬಂದಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲಾ ರೀತಿಯಂತಹ ಅಂದ್ರೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಮತ್ತೆ ರೈತ ಪರ ಸಂಘಟನೆಗಳೆಲ್ಲೂ ಕೂಡ ಇಲ್ಲಿ ಹೋರಾಟಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ಒಂದಷ್ಟು ಸಂಘಟನೆಗಳ ಮುಖಂಡರು ಕೂಡ ನಡಕಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು CWMA ಸಭೆ ಇದೆ, ಅದ್ರ ಬಗ್ಗೆ ಏನೆಲ್ಲ ಹೇಳ್ತೀರಾ ಅಂತೇಳಿ. ಸರ್, ಪ್ರಾಧಿಕಾರದವ್ರಿಗೆ ನಿಜವಾಗ್ಲೂ ಕಣ್ಣಿಲ್ಲ ಸರ್. ಯಾಕೆಂದರೆ ಇವತ್ತು ಮಳೆ ಬಿದ್ದರಷ್ಟೇ ಕನ್ನಂಬಾಡಿ ಕಟ್ಟೆ ತುಂಬುವಂಥದ್ದು. ಈಗ ಕನ್ನಂಬಾಡಿ ಕಟ್ಟೆ ತುಂಬಿದಾಗ ಯಥೇಚ್ಛವಾಗಿ ಮಳೆ ಹೋದಾಗ ನಾವು ನೀರನ್ನ ಕೊಟ್ಟದ್ದನ್ನು ಅವರು ಸಂಗ್ರಹಿಸಿಟ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನು ಯಾಕೆ ಮನಗಾಣಬಾರ್ದು? ಮತ್ತು ಈ ರಾಜ್ಯ ಸರ್ಕಾರನೂ ಕೂಡ ಕೋರ್ಟಲ್ಲಿ ಸರಿಯಾದ ಮಾಹಿತಿಯನ್ನು
ಕೊಡುವಲ್ಲಿ ವಿಫಲರಾಗಿದೆ. ಯಾಕೆಂದರೆ ಮಳೆ ಬಿದ್ದರೆ ನಮಗೆ ನೀರು ಸಂಗ್ರಹಣೆ. ಇವತ್ತು ಒಂದು ವರ್ಷದಿಂದ ಬೆಳೆ ಬೆಳೆದದ್ದು ಇವತ್ತು ಕೈಗೆ ಬಂತು ಬಾಯಿ ಬರ್ದಾಗದೆ. ಹಾಗಾಗಿ ಪ್ರಾಧಿಕಾರ ಈ ಥರ ಮೋಸವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಈ ಕೂಡಲೇ ಪ್ರಾಧಿಕಾರ ಅದನ್ನು ಎಚ್ಚೆತ್ತು ವಾಸ್ತವಾಂಶವನ್ನು ಅರ್ತು ಕನ್ನಂಬಾಡಿ ಕಟ್ಟೆಯನ್ನು ಉಳಿಸ್ಬೇಕು. ಆ ಭಾಗದ ಕಾವೇರಿ ಕೊಳದ ರೈತರ ಬೆಳೆಗಳನ್ನ ರಕ್ಷಿಸಬೇಕು ಅಂತ ಒತ್ತಾಯಿಸ್ತೀವಿ ಸರ್. ಜನನಾಯಕ ಸಿನಿಮಾವನ್ನ ಪ್ರದರ್ಶನ ತಡೆಯಬೇಕು ಅಂತ ಆಗ್ರಹ ಮಾಡಿದ್ರಿ, ಏನೆಲ್ಲ ವಿಚಾರಗಳು ಇಟ್ಕೊಂಡು? ಇವತ್ತು ಏನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ನಟಿಸಿರ್ತಕ್ಕಂಥ ಜನನಾಯಕನ್ ಚಿತ್ರ ಮಂಡ್ಯದಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು. ಇವತ್ತು ನಾವು ಹೋಗಿ ಅದಕ್ಕೆ ಅಡ್ಡಿಪಡಿಸಿದ್ದೀವಿ, ಮಾಲೀಕರ ಜೊತೆ ಮಾತಾಡಿದ್ದೀವಿ, ಮಾಲೀಕರು ಒಪ್ಕೊಂಡಿದ್ದಾರೆ. ಯಾಕೆಂದರೆ ಜನರ ಭಾವನೆಗೆ ತೊಂದರೆ ಆಗಬಾರ್ದು, ಧಕ್ಕೆ ಆಗಬಾರ್ದು, ಇದರಿಂದ ಪ್ರಚೋದನೆ ಒಳಗಾಗಬಾರ್ದು ಅಂತೇಳಿ ಅವರು ಸಹ ನಾವು ಹೇಳಿದ್ದಕ್ಕೆ ಒಪ್ಕೊಂಡು ಚಲನಚಿತ್ರ ಪ್ರದರ್ಶನವನ್ನು ರದ್ದು ಮಾಡಿದ್ದಾರೆ. ಅದು ಯಾವುದೇ ರೀತಿಯಿಂದನೂ ನಡೆಯೋಕ್ಕೆ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ, ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಸರ್. ಇದಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ಅಂದರೆ ನಮಗೆ ನೀರಿಲ್ಲ, ಅಂದರೆ ತಮಿಳುನಾಡಿನ ರೈತರಿಗೆ ನೀರು ಹೇಗೆ ಕೊಡೋಕ್ಕೆ ಸಾಧ್ಯ? CWMC ಇದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಬೇಕು. ಜೊತೆಗೆ ಈ ಒಂದು ಆದೇಶ ಬರುವವರೆಗೂ ಕೂಡ ನಾವು ಜನನಾಯಕ ಸಿನಿಮಾವನ್ನು ಮಂಡ್ಯದಲ್ಲಿ ತೆರೆ ಕಾಣಕ್ಕೆ ಬಿಡಲ್ಲ ಅಂತೇಳಿ ಕೂಡ ಆಕ್ರೋಶದಲ್ಲಿ ಮಾತನಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಮಂಡ್ಯದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ. ಹಳೆ ಮೈಸೂರು ಭಾಗದ ಬಹುತೇಕ ಕಡೆಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಇದೇ ರೀತಿ ವ್ಯಾಪಿಸಿಕೊಳ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.